ಎಲ್ಲರಿಗೂ ಜೈ ಭೀಮ್. ಸರ್, ಇದು ಕಲಘಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ 1/3 ಇಳುವೆದಾರರು ನಮ್ಮ ಕಾಲೋನಿ ಜಾಗವನ್ನು ಒತ್ತುವರಿ ಮಾಡಿರ್ತಾರೆ. ಆದ್ರಿಂದ ಈ ಮೊಕದ್ದಮೆ ತಹಸೀಲ್ದಾರ್ಗೆ ಹೋಗಿ ತಹಸೀಲ್ದಾರಿಂದ ಈ ದಿನಾಂಕದಕ್ಕೆ ಆರ್ಡರ್ ಆಗಿ ಬಂದಿರುತ್ತೆ. ಆರ್ಡರ್ ಆಗಿ ಬಂದಿರೋದ್ರಿಂದ ಇಲ್ಲಿ ಕಲಘಟ್ಟ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಸರ್ವಾಧಿಕಾರಿಗಳ ಆಡಳಿತ ಜಾಸ್ತಿ ಆಗಿದೆ. ಸರ್ವಾಧಿಕಾರಿಗಳದ್ದೇ ಎಲ್ಲ ನಡೀಬೇಕು, ನಮ್ದೇನು ನಡೀಬಾರ್ದು, ದಲಿತರನ್ನೆಲ್ಲ ತುಳಿದು ಮೇಲ್ ಬರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ತೀರ್ಮಾನ ಮಾಡಿರೋ ಉದ್ದೇಶದಿಂದ ನಾವೇನಿದ್ದೀವಿ, ನಾವು ದಲಿತರ ಯುವಕರು, ಇದು ಒತ್ತುವರಿ ಆಗಿದೆ ಕಾಲೋನಿ ಜಾಗ ಅಂತ ಹೇಳಿ ತುಂಬಾ ದಿನಗಳಿಂದ 5/3/2025 ಇಲ್ಲಿವರೆಗೂ ಹೋರಾಟ ಮಾಡಿ ಕೊನೆಗೂ ಸಂವಿಧಾನ ಗೆದ್ದಿದೆ ಅಂತ ಹೇಳಲು ಇಚ್ಛೆ ಪಡ್ತೀನಿ. ಬಟ್ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕಾನೂನು ಎಲ್ಲೂ ಹೋಗೋದಿಲ್ಲ, ಕಾನೂನು ಇಲ್ಲೇ ಇರುತ್ತೆ. ಸುಳ್ಳನ್ನ ಮರೆಮಾಚಬಹುದು, ಸತ್ಯನ ಯಾವುದೇ ಕಾರಣಕ್ಕೂ ಮರೆಮಾಚಕ್ಕಾಗಲ್ಲ. ಇದು ಕೆಲವು ನಮ್ಮ ರಾಜಕೀಯ ನಾಯಕರು, ನಮ್ಮೂರ ಗ್ರಾಮಸ್ಥರು, ರಾಜಕೀಯ ನಾಯಕರು ಕೆಲವರು, ಎಲ್ಲರೂ ಅಲ್ಲ, ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಎಲ್ಲ ತಡೆ ಹಾಕಕ್ಕೆ, ಹೈಕೋರ್ಟಿಂದ ಅರ್ಜಿ ತರಕ್ಕೆ, ಇದು ತರಕ್ಕೆ, ನಮ್ಮನ್ನೆಲ್ಲ ಬೆದರ್ಸಕ್ಕೆ ಎಲ್ಲರೂ ಪ್ಲಾನ್ ಮಾಡಿ ವಿಫಲವಾಗಿ ಕೊನೆಗೆ ಸಂವಿಧಾನದ ಆಶಯದಂತೆ ನಾವು ಗೆದ್ದಿದ್ದೀವಿ. ನಾವೆಲ್ಲ ನಮ್ಮ ಕಲಘಟ್ಟದ ಸಮುದಾಯ ಸಮೇತ ನಾವು ಗೆದ್ದಿ ಇವತ್ತು ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಒತ್ತುವರಿ ಆಗಿರೋ ಜಾಗ ತೆರವುಗೊಳಿಸ್ತಾ ಇದ್ದೀವಿ. ಇದರಿಂದ ನಮಗೆ ತುಂಬಾ ಸಂತೋಷ ಆಗಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ನನ್ನೆಲ್ಲ ಅಧಿಕಾರಿ ವೃಂದದವರಿಗೂ ಹಾಗೂ ನಮ್ಮ ಗುರುಗಳಿಗೂ, ನಮ್ಮ ಸಾಹೇಬ್ರಿಗೂ, ನಮ್ಮ ಹುಡುಗರಿಗೂ ಕಲಘಟ್ಟ ಗ್ರಾಮದಿಂದ ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಜೈ ಭೀಮ್. ತುಂಬ ದಿನಗಳಿಂದ ಒತ್ತುವರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಇಳುವಳಿಕೆ ಮಾಡಿದ ಕಾರಣದಿಂದ ಒತ್ತುವರಿ ತೆರವು ಮಾಡುವುದಕ್ಕೆ ಅಧಿಕಾರಿಗಳು ಸಹಕರಿಸಿ ಯುವಕರು ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.